ಜನನಾಯಕನ್ ಇದು ವಿಜಯ್ ತಳಪತಿಯವರು ಆಸ್ ಅ ಆಕ್ಟರ್ ಆಗಿ ನಟಿಸ್ತಾ ಇರುವಂತ ಕೊನೆಯ ಸಿನಿಮಾ ಆಗಿದ್ದು, ಈ ಸಿನಿಮಾದ ಮೇಲೆ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ. ಈ ಸಿನಿಮಾದ ಮೇಲೆ ವಿಜಯ್ ದಳಪತಿಯವರು ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ ಕಡೆ ಹೋಗ್ತಾರೆ ಅಂತ ಟಾಕ್ಸ್ ಇದೆ. ಅದೇನೇ ಇರಲಿ, ಟ್ರೇಲರ್ ಮೊನ್ನೆ ರಿಲೀಸ್ ಆಗಿದ್ದು. ಟ್ರೇಲರ್ನ ನೋಡಿ ನಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಸಣ್ಣದಾಗಿ ನೋಡ್ಕೊಂಬರೋಣ ಬನ್ನಿ. ಇದು ವಿಜಯ್ ಸರ್ ಅವರ ಕೊನೆ ಸಿನಿಮಾ ಆಗಿದ್ರು ಕೂಡ ರೀಮೇಕ್ ಕಡೆಗೆ ಯಾಕೆ ಡೈರೆಕ್ಟರ್ ಅವರು ಒಲವು ತೋರಿಸಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ಕೊನೆಯ ಅವಕಾಶ ಅವರನ್ನ ಹೊಸ ಕಥೆಯೊಂದಿಗೆ ಹೊಸ ಪಾತ್ರದಲ್ಲಿ ನೋಡಿ ಕಣ್ತುಂಬಿಕೊಳ್ಬೇಕಾಗಿತ್ತು ಅನ್ನೋದು ಅವರ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಈ ಟ್ರೇಲರ್ ನೋಡಿ ಆದಮೇಲೆ ಅನ್ನಿಸ್ದೇ ಇರಲ್ಲ. ಯಾಕೆ ಅಂತೀರಾ? ಈ ಟ್ರೇಲರ್ ಒಂದೊಂದು ಫ್ರೇಮ್ ಕೂಡ ಭಗವತ್ ಕೇಸರಿನ ಮ್ಯಾಚ್ ಮಾಡ್ತಿರೋದು ನನಗೆ ಸ್ವಲ್ಪ ಬೇಜಾರಾಯಿತು. ಸಿನಿಮಾ ತಂಡ ಇಂಟರ್ವ್ಯೂಗಳಲ್ಲಿ ಹೇಳಿದ ಪ್ರಕಾರ ಇದೊಂದು ಕಂಪ್ಲೀಟ್ ರೀಮೇಕ್ ಮೂವಿ ಅಲ್ಲ, ಅಲ್ಲಿನ ಕಥೆಯನ್ನು ತಗೊಂಡು ಡೈರೆಕ್ಟರ್ ಅವರು ಹೊಸ ಪಾತ್ರಗಳನ್ನ ಪರಿಚಯ ಮಾಡಿ ಒಂದು ಇನ್ಸ್ಪಿರೇಷನಲ್ ಮೂವಿ ಥರ ಮಾಡಿದ್ದಾರೆ ಅಂತ ಡೈರೆಕ್ಟರ್ ಅವರು ಹೇಳಿದ್ದಾರೆ. ಅದೇನೇ ಇರಲಿ, ವಿಜಯ್ ಸರ್ ಅವರು ತಮ್ಮ ಕೊನೆಯ ಸಿನಿಮಾದಲ್ಲಿ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಮತ್ತು ಅವರ ಸಾಕಷ್ಟು ಅಭಿಮಾನಿಗಳ ಕನಸು ಕೂಡ ಅದೇ ಆಗಿತ್ತು. ಈ ಕೊರೋನಾ ಬಂದಾದ ಮೇಲೆ ಯಾವ ಭಾಷೆಯ ಸಿನಿಮಾಗಳು ಕೂಡ ಈಗ ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ಬಿಂಗ್ ಆಗಿ ಬಂದ್ಬಿಡುತ್ತೆ. ಅದು ನಮಗೆ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಸಿನಿಮಾ ಇಂಡಸ್ಟ್ರಿಗೆ ನೆಗೆಟಿವ್ ಅಂತ ಹೇಳ್ಬೇಕು, ಗೊತ್ತಾಗ್ತಿಲ್ಲ. ಯಾಕಂದರೆ ಮುಂಚೆ ಎಲ್ಲ ನಾವು ಬೇರೆ ಭಾಷೆಯ ಸಿನಿಮಾಗಳನ್ನ ಅಷ್ಟಾಗಿ ನೋಡ್ತಿರಲಿಲ್ಲ. ಇವಾಗ ಡಬ್ಬಿಂಗ್ ವರ್ಷನ್ ಬಂದಮೇಲೆ ಎಲ್ಲ ಭಾಷೆಯ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಡಬ್ ಆಗಿ ಬಂದ್ಬಿಡುತ್ತೆ. ಹೀಗಿರುವಂಥ ಸಿಚುವೇಶನ್ನಲ್ಲೂ ಕೂಡ ಡೈರೆಕ್ಟರ್ ಅವರು ರೀಮೇಕ್ ಮೂವಿಯನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದು ನನಗೆ ಪರ್ಸ್ನಲಿ ಬೇಜಾರಾಯಿತು. ಮತ್ತು ವಿಜಯ್ ಸರ್ ಅವರು ರೀಮೇಕ್ ಮೂವಿಗೆ ಒಪ್ಕೊಂಡಿದ್ದು ನನಗೆ ಇನ್ನೂ ಬೇಜಾರಾಯಿತು. ನಮ್ಮೆಲ್ಲ ಊಹೆಗಳು ಸುಳ್ಳಾಗಿ ಒಂದು ಹೊಸ ವಿಭಿನ್ನ ಪಾತ್ರದೊಂದಿಗೆ ತಳಪತಿ ವಿಜಯ್ ಸರ್ ಅವ್ರನ್ನ ನೋಡಬೇಕು ಅನ್ನೋದು ಈಗಲೂ ಕೂಡ ನನ್ನ ಆಸೆ. ಇನ್ನೊಂದು ಬೇಜಾರಿನ ಸಂಗತಿ ಏನಂತಂದರೆ, ಈ ಸಿನಿಮಾನ ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತಿಲ್ಲ. ನಮ್ಮ ಕನ್ನಡ ಭಾಷೆ ಅಂತಂದರೆ ಪರಭಾಷಿಗರಿಗೆ ಯಾಕೆ ಇಷ್ಟು ತಾತ್ಸಾರ ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ನಾವು ಎಲ್ಲ ಭಾಷೆಯ ಸಿನಿಮಾಗಳನ್ನು ಕೂಡ ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಆದರೆ ಪರಭಾಷಿಗರು ನಮ್ಮ ಭಾಷೆ ಅಂತಂದರೆ ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾರೆ ಅನ್ನೋದು ಬೇಜಾರಿನ ಸಂಗತಿ. ಅದೇನೇ ಇರಲಿ, ವಿಜಯ್ ಸರ್ ಅವರ ಈ ಜನನಾಯಕನ್ ಸಿನಿಮಾ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಜನವರಿ 9ಕ್ಕೆ ರಿಲೀಸ್ ಆಗ್ತಿದ್ದು, ಈಗಾಗಲೇ ಈ ಸಿನಿಮಾದ ಸಾಂಗ್ಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ತಳಪತಿ ಕಚೇರಿ ಅನ್ನೋ ಸಾಂಗು ಎಲ್ಲರ ಫೇವ್ರೇಟ್ ಸಾಂಗ್ ಆಗಿದೆ. ಈ ಸಾಂಗ್ ಹಿಟ್ ಆಗಿದ್ದ ಥರನೇ ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿ ವಿಜಯ್ ಸರ್ ಅವರ ಕೊನೆ ಮೂವಿ ಸಕ್ಸಸ್ ಕಾಣಲಿ ಅಂತ ಆಶಿಸ್ತಾ, ವಿಜಯ್ ಸರ್ ಅವರ ಮುಂದಿನ ಪಾಲಿಟಿಕ್ಸ್ ಜೀವನ ಚೆನ್ನಾಗಿರಲಿ ಅಂತ ಆಶಿಸ್ತಾ ಈ ಟ್ರೇಲರ್ ರಿವ್ಯೂನ ಇಲ್ಲಿಗೆ ಮುಗಿಸೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನೀವು ಇಷ್ಟೊತ್ತು ಈ ವಿಡಿಯೋದಲ್ಲಿ ಇದ್ದೀರಾ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೂಡ ಮಾಡಿ. ಈ ನಿಮ್ಮ ಒಂದೊಂದು ಲೈಕ್ ಕೂಡ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಟ್ರೇಲರ್ ರಿವ್ಯೂನ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ. ಥ್ಯಾಂಕ್ ಯು.